ಹೆಂಡತಿ ಮನೆಯಲ್ಲಿರೋ ಚಿನ್ನಾಭರಣ ಹಾಗೂ ಹಣ ಕದ್ದೊಯ್ದಿದ್ದಾಳೆ ಅಂತ ಗಂಡ ಗೋಪಿನಾಥ್ ದೂರು ಕೊಟ್ಟಿದ್ದಾರೆ. ಆ ದೂರಿನಂತೆ ಎನ್ಸಿಆರ್ ಮಾಡಿದ್ದ ರಾಮಮೂರ್ತಿನಗರ ಪೊಲೀಸರು. ಗಂಡ ಹೆಂಡತಿ ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಿದ್ದ ಪಿಎಸ್ಐ ರುಮಾನ್ ಪಾಷಾ. ನಂತರ ಗೋಪಿನಾಥ್ ಪತ್ನಿಯನ್ನ ಕರೆಸಿ ಎನ್ಸಿಆರ್ ಅನ್ನ ಎಫ್ಐಆರ್ ಮಾಡ್ತೀವಿ ಅಂತ ಪೊಲೀಸರು ಧಮಕಿ ಹಾಕಿದ್ದಾರೆ. ಕೇಸ್ ಕ್ಲೋಸ್ ಮಾಡಬೇಕು ಅಂದ್ರೆ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ 2 ಲಕ್ಷ ಕೊಡಬೇಕು. ಹಣ ನೀಡಿಲ್ಲ ಅಂದ್ರೆ ಕೇಸ್ ಫಿಟ್ ಮಾಡಿ ಜೈಲಿಗಡ್ತೀವಿ ಅಂತ ಪಿಎಸ್ಐ ರುಮಾನ್ ಪಾಷಾ ಹೇಳ್ತಾರೆ. ಪೊಲೀಸರ ಧಮಕಿಗೆ ನೊಂದ ವ್ಯಕ್ತಿಗಳು ಲೋಕಾಯುಕ್ತಕ್ಕೆ ಫೈನಲಿ ದೂರನ್ನ ನೀಡುತ್ತಾರೆ. 1 ಲಕ್ಷ ಹಣ ಖಾಸಗಿ ವ್ಯಕ್ತಿ ಇಮ್ರಾನ್ ಕೈಗೆ ಕೊಡಿ ಅಂತ ಪಿಎಸ್ಐ ರುಮಾನ್ ಪಾಷಾ ಅವರಿಗೆ ಹೇಳ್ತಾರೆ. ಹಣ ಕಲೆಕ್ಟ್ ಮಾಡಿ ಪಿಎಸ್ಐ ರುಮಾನ್ ಕೈಗಿಡ್ತಾ ಇದ್ನಂತೆ. ಇನ್ಸ್ಪೆಕ್ಟರ್ ರಾಜಶೇಖರ್ ಇದೀಗ ಲಾಕ್ ಆಗಿದ್ದಾರೆ. ಹಣದ ಸಮೇತ ಇನ್ಸ್ಪೆಕ್ಟರ್ ರಾಜಶೇಖರ್ ಲಾಕ್ ಮಾಡಿದ ಲೋಕಾಯುಕ್ತ ಟೀಮ್ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿರೋ ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತ ಡಿವೈಎಸ್ಪಿ ಬಸವರಾಜ್ ಪುಲಾರಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ. ತನ್ನ ಹೆಂಡತಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಹಾಗೂ ಹಣವನ್ನ ಕದ್ಕೊಂಡೋಗಿದ್ದಾರೆ ಅಂತ ಗಂಡ ಗೋಪಿನಾಥ್ ಅನ್ನೋ ವ್ಯಕ್ತಿ ಇದೇ ರಾಮಮೂರ್ತಿನಗರ ಸ್ಟೇಷನ್ಗೆ ಬಂದು ಪಿಎಸ್ಐ ರುಮಾನ್ ಪಾಷಾ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ಎನ್ಸಿಆರ್ ಆಗತ್ತೆ. ತಕ್ಷಣ ಆತ ಏನ್ ಮಾಡ್ತಾನೆ, ಹೆಂಡತಿನ ಅಲ್ಲಿ ಕರೆಸ್ತಾನೆ ಸ್ಟೇಷನ್ಗೆ. ಕರೆಸ್ಬಿಟ್ಟು ಎನ್ಸಿಆರ್ ಆಗಿದೆ, ಇವಾಗ ಎಫ್ಐಆರ್ ಮಾಡ್ತೀನಿ, ಈ ಕೇಸನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಒಂದಿಷ್ಟು ಹಣ ಕೊಡು, ಕೇಸ್ ಕ್ಲೋಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಜೈಲ್ಗೆ ಕಟ್ಬಿಡ್ತೀನಿ ಅಂತ.